ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಈ ದಿನ ನಾನು ಮತ್ತೊಂದು ವ್ಲಾಗ್ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ನೋಡಿ, ಬೆಳಗ್ಗೆ ವ್ಲಾಗ್ನ ಶುರು ಮಾಡಿದೆ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಸೊ ಈಗ ನೋಡಿರಿ, ಬೆಳಿಗ್ಗೆನೇ ಸೂರ್ಯ ಹುಟ್ತಾ ಇತ್ತು. ಸೊ ಆಗಿಂದ ವ್ಲಾಗ್ನ ಶುರು ಮಾಡಿದೆ ನಾನು. ಇಲ್ಲಿ ದಾಸವಾಳದ ಹೂವಿನ ಗಿಡ ನಾನು ತೋರಿಸ್ದಾಗೆ ತುಂಬ ವೀಡಿಯೋದಲ್ಲಿ ತೋರಿಸಿನಿ. ಹಿಂದಿನ ವೀಡಿಯೋಗಳಲ್ಲೆಲ್ಲ ನಾವು ಅಮ್ಮರ ಮನೆ ಹತ್ರ ಇರುವ ದಾಸವಾಳದ ಹೂವಿನ ಗಿಡ ಅದು. ಸೊ ತುಂಬ ಚೆನ್ನಾಗಿ ಹೂವು ಕೊಡುತ್ತೆ. ಈ ಕಡೆ ನಾನು ಕಡಲೆಬಳ್ಳಿ ಎಲ್ಲ ಹಾಕಿದ್ರಲ್ಲ ಮೊನ್ನೆ ತಗೊಂಡು ಬಂದು, ಅದನ್ನೆಲ್ಲ ಬಿಡಿಸಿ ಆ ಕಡೆ ಇಡ್ತಾಯಿದ್ರು. ಸೊ ಅದಕ್ಕೆ ನಮ್ಮ ಕುರಿ ಮರಿಗಳಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಹಂಗಾಗಿ ಟಾನಿಕ್ ಅದೆಲ್ಲ ಹಾಕೋಣ ಅಂತ ಹೇಳ್ಬಿಟ್ಟು ಸಿರಪ್ ಎಲ್ಲ ಬರ್ಕೊಟ್ಟಿದ್ರು. ಡಾಕ್ಟ್ರ್ ಹತ್ರ ನಾವು ಎಲ್ಲ ಬರೆಸ್ಕೊಂಡು ಅಲ್ಲಿಂದ ಮೆಡಿಕಲಿಂದ ತಂದು ಈಗ ಕುರಿ ಮರಿಗಳಿಗೆ ಸಿರಪ್ ಹಾಕೋಣ ಅಂತ ಹೇಳ್ಬಿಟ್ಟು ತಗೊಂಡು ಬಂದ್ವಿ. ನಾವು ಅಮ್ಮವ್ರ ಮನೆ ಹತ್ರನೇ ಕೂಡ್ತಾಯಿದ್ದೀವಿ, ಇನ್ನೂ ನಮ್ಮ ಮನೆ ಹತ್ರ ಕೂಡ್ತಾ ಇಲ್ಲ. ಹಂಗಾಗಿ ಇಲ್ಲೇ ಹಾಕೋಣ ಅಂತ ಹೇಳ್ಬಿಟ್ಟು 10 ಕುರಿ ಮರಿ ಇದ್ದಾವೆ. ಸೊ ಇದಕ್ಕೆ ಸ್ವಲ್ಪ ಈಗ ಥಂಡಿ ಜಾಸ್ತಿ ಆಗಿದೆಯಲ್ಲ, ಹಂಗಾಗಿ ಸ್ವಲ್ಪ ಕೆಮ್ಮಾಗಿದೆ. ಅದಕ್ಕೋಸ್ಕರ ಸಿರಫು ಇಂಜೆಕ್ಷನ್ಸ್ ಎಲ್ಲ ನೆನ್ನೆ ಸಂಜೆನೇ ಕೊಡಿಸಿದ್ವಿ. ಸೊ ಹಂಗಾಗಿ ಈಗ ಸಿರಪ್ ಹಾಕೋಣ ಅಂತ ಹೇಳ್ಬಿಟ್ಟು ನೋಡಿ ಇದು ಬರ್ಕೊಟ್ಟಿದ್ರು. ಇದನ್ನು ತಗೊಂಡು ಬಂದು ಈಗ ಇದು ಕುರಿ ಮರಿಗೆ ಅಂತ ಹೇಳ್ಬಿಟ್ಟು ಇದು ಬರ್ಕೊಟ್ಟಿರೋದು. ಸೊ ಅದು ಡಾಕ್ಟ್ರಿಗೆ ಗೊತ್ತಿರುತ್ತೆ, ನಮಗೆ ಗೊತ್ತಿರಲ್ವಲ್ಲ. ಸೊ ಹಾಗಾಗಿ ಡಾಕ್ಟ್ರ್ ಹತ್ರನೇ ಬರೆಸ್ಕೊಂಡು ಈಗ ತಂದಿರೋದು. ಮೆಡಿಕಲಲ್ಲಿ ಹೋಗಿ ಯಾವುದೋ ಕೇಳಿ ಹಾಕೋದಕ್ಕಿಂತಲೂ ಡಾಕ್ಟ್ರನ್ನ ಕೇಳಿಬಿಟ್ಟು ಹಾಕಿದ್ರೆ ನಮಗೂ ಒಂಥರ ನೆಮ್ಮದಿ ಇರುತ್ತೆ ಮನಸ್ಸಿಗೆ. ಆಮೇಲೆ ಯಾವ್ದು ಹಾಕಿದ್ವೋ ಏನಾಗುತ್ತೋ ಅನ್ನೋದೊಂದು ಭಯ ಇರುತ್ತಲ್ಲ. ಸೊ ಹಂಗಾಗಿ ಈಗ ಅದನ್ನು ಕ್ಯಾಪ್ನ ಓಪನ್ ಮಾಡೋಕ್ಕೆ ಫುಲ್ ಕಷ್ಟಪಟ್ಟರು. ಬೆಳಗ್ಗೆ ಒಂದು ಅರ್ಧ ಗಂಟೆ ಅಷ್ಟೊತ್ತೆ ಕಷ್ಟಪಟ್ಟರು. ಯಾಕಂದರೆ ಫುಲ್ ಅದು ಟೈಟಾಗಿದೆ, ಓಪನ್ನೇ ಆಗ್ತಾಯಿರಲಿಲ್ಲ. ಸೊ ಹಂಗಾಗಿ ಈಗ ಇದು ಮಚ್ಚಿಂದ ಅದು ಕ್ಲೀನಾಗೆಲ್ಲ ನೀಟಾಗಿ ತೆಗೆದುಬಿಟ್ರು ಅದನ್ನು. ಇದರಲ್ಲಿ 1 ml ಹಾಕಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ 1 ml ಹಾಕ್ತಾ ಇರೋದು ಎಲ್ಲ ಕುರಿಮರಿಗಳಿಗೂ. ಇವು ಚಿಕ್ಕ ಕುರಿಮರಿಗಳು, ಫಸ್ಟ್ ಒಂದು 4 ಇದ್ದಾವೆ. ಅದಕ್ಕೋಸ್ಕರ ಫಸ್ಟ್ ಅವಕ್ಕೆ ಹಾಕೋಣ ಅಂತ ಹೇಳ್ಬಿಟ್ಟು ನಿತಿನೆಲ್ಲ ತುಂಬ್ಕೊಂಡು ಹಾಕ್ತಾ ಇರೋದು. ಸೊ ನೋಡಿ, ನಮ್ಮ ಮನೆಯವರೆಲ್ಲ ಹಿಡ್ಕೊಂಡಿದ್ದಾರೆ. ನಿಜವಾಗ್ಲೂ ಈ ಥರ ಕೆಲಸಗಳೆಲ್ಲ ಅಭ್ಯಾಸನೇ ಇಲ್ಲ ಪಾಪ ನಮ್ಮ ಮನೆಯವ್ರಿಗೂ. ಏನು ಮಾಡಬೇಕು, ಕಾಲ ಬಂದಂಗೆ ಹೋಗ್ತಾ ಇರಬೇಕಲ್ಲ. ಸೊ ಹಂಗಾಗಿ ಈಗ ಕುರಿಮರಿಗಳೆಲ್ಲ ನೋಡ್ಕೊಳ್ಳೋ ಕೆಲಸ. ಒಂದೊಂದಾಗಿ ಎಲ್ಲ ಸಿರಫ್ ಎಲ್ಲ ಹಾಕ್ಬಿಟ್ಟು, ಯಾವುದೇನೇ ಹುಟ್ತಾ ಯಾವುದೂ ಕಲಿತು ಬಂದಿರಲ್ಲ, ಯಾರೇ ಆಗಿರ್ಬೋದು, ಮಧ್ಯದಲ್ಲಿ ಕಲಿಯೋದು. ಸೊ ಹಂಗಾಗಿ ನಾವು ಈಗ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ತಗೊತಾ ಇದ್ದೀವಿ. ಮೂಕ ಪ್ರಾಣಿಗಳನ್ನ ಸಾಕೋದಾಗಿರ್ಬೋದು, ಅವನ್ನ ನೋಡ್ಕೊಳ್ಳೋದು ಹೆಂಗೆ ಅಂತಂದು ಹೇಳ್ಬಿಟ್ಟು ಸ್ವಲ್ಪ ತಿಳಿದವ್ರನ್ನ, ಎಕ್ಸ್ಪೀರಿಯೆನ್ಸ್ ಇರೋರನ್ನ ಕೇಳಿದ್ರೆ ಅವರೇ ಹೇಳ್ಕೊಡ್ತಾರೆ ಎಲ್ಲನೂ. ಅದಕ್ಕೋಸ್ಕರ ಎಲ್ಲ ತಿಳ್ಕೊಂಡು ನಾವು ಈ ಥರ ನೋಡ್ಕೊತಾ ಇದ್ದೀವಿ. ನನಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಮೂಕ ಪ್ರಾಣಿಗಳು ನೋಡ್ಕೊಳ್ಳೋದಂದರೆ. ಸೊ ಹಂಗಾಗಿ ಈಗ ನೋಡಿರಿ, ಸಿರಫ್ ಎಲ್ಲ ಒಂದು 10 ಮರಿಗಳಿದಾವಲ್ಲ, ಎಲ್ಲದಕ್ಕೂ ಒಂದೊಂದಕ್ಕೆ ಹಾಕ್ತಾ ಈ ಥರ ಎಲ್ಲ ಕಂಪ್ಲೀಟ್ ಮಾಡಿದ್ರು ಕೊನೆಗೆ. ಸೊ ನಿತಿನ್ ಅದೆಲ್ಲ ತಗೊತಾ ಇರೋದು ಸಿರಫ್ ಎಲ್ಲ ಕೈಯಲ್ಲಿ. ನಾನು ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಆಮೇಲೆ ನೀವೇನು ಕೆಲಸ ಮಾಡಲ್ವಾ, ಸುಮ್ಮನೆ ವೀಡಿಯೋ ಮಾಡ್ತೀರಾ ಅಂತ ಅಂದ್ಕೊಬೇಡಿ. ಯಾಕಂದರೆ ಅದು ಕುರಿಮರಿ ನಮ್ಮ ನಿತಿನ್ಗೆ ಹೇಳಿದ್ರೆ ವೀಡಿಯೋ ಸ್ವಲ್ಪ ಶೇಕ್ ಮಾಡ್ತಾನೆ ಮೊಬೈಲ್ನ, ಹಂಗಾಗಿ ಅಲಗಾಡಿಸ್ತಾನೆ. ವೀಡಿಯೋ ಎಲ್ಲ ಶೇಕ್ ಆಗುತ್ತೆ, ಆಮೇಲೆ ನೋಡೋರಿಗೆ ಚೆನ್ನಾಗಿರಲ್ವಲ್ಲ. ಹಂಗಾಗಿ ನಾನೇ ವೀಡಿಯೋ ಮಾಡ್ತಾಯಿದ್ದೆ. ಅದಕ್ಕೋಸ್ಕರ ಅವರು ಹಾಕ್ತಾಯಿದ್ರು ಸಿರಫು. ಅಷ್ಟರಲ್ಲಿ ಮತ್ತೆ ನಾವು ಅಮ್ಮರ ಮನೆ ಹತ್ರ ಒಂದು ಮೇಯಿಸ್ಕೊಂಡು ಬಂದು ಒಂದು 4 ಗಂಟೆ ಹಂಗೆ ಇಲ್ಲಿ ಬಿಟ್ಟಿದ್ರು. ನಾವು ಇದ್ರ ಒಳಗಡೆ ಮರಿ ಸೊಪ್ಪೆಲ್ಲ ಕಟ್ತೀವಲ್ಲ, ಅದೆಲ್ಲ ಫುಲ್ ಎಲ್ಲ ಗಲೀಜಾಗಿತ್ತು. ಅದನ್ನು ನೀಟಾಗಿ ಎಲ್ಲ ಒಂದು ಕಡೆ ಹುಡುಕ್ತಾ ಇದ್ದೀನಿ ಪರ್ಕೆ ತಗೊಂಡು. ಇದನ್ನೆಲ್ಲ ಹುಡುಗಿ ಎತ್ತಾಕಿ ಮತ್ತು ಇವಕ್ಕೆಲ್ಲ ಜೋಳ ಹಾಕಬೇಕು. ನಾವು ಸಂಜೆ ಟೈಮಲ್ಲಿ ಇದು ಹಲ್ಲಿನ ಜೋಳ ಅಂತಾರಲ್ಲ, ಅದು ಹಾಕ್ತೀವಿ. ಸುಮಾರು ಅಂದರೆ ಒಂದು 10 ಕೆ ಜಿಯಷ್ಟು ತಂದಿಟ್ಕೊತೀವಿ. ಒಂದು 15 ದಿನ 20 ದಿನ ಮೇಲೇ ಬರುತ್ತೆ 10 ಕೆ ಜಿ ಜೋಳ 10 ಮರಿಗೆ. ಒಂದೊಂದು ಬೊಗಸೆ 1.5 ಬೊಗಸೆ ಅಷ್ಟು ಹಾಕ್ತೀವಿ ಅಷ್ಟೇ. ಅವು ಭಾಳ ಹಾಕ್ಬಾರ್ದಂತೆ, ಹಂಗಾಗಿ ಸ್ವಲ್ಪನೇ ಹಾಕ್ತೀವಿ. ಸೊ ಆ ಥರ ಜೋಳ ಮತ್ತು ಹೊರಗಡೆ ಹೋಗ್ಬಿಟ್ಟು ಹುಲ್ಲು ಮೇಯ್ಕೊಂಡು ಬರೋದು, ಮತ್ತು ಅಗಸೆ ಸೊಪ್ಪು ಕಟ್ಟೋದು, ಇದೆಲ್ಲ ತುಂಬ ಚೆನ್ನಾಗಿರುತ್ತಲ್ಲ ಮೇವು. ಹಂಗಾಗಿ ತಂದು ಇನ್ನೂ 2 ತಿಂಗಳೂ ಆಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿದ್ದಾವೆ ಮರಿ. ಚಿಕ್ಕ ಮರಿಗಳೇ ತಂದಿದ್ದೀವೆಲ್ಲನೂ. ಸೊ ಫುಡ್ಡು ಚೆನ್ನಾಗಿ ಕೊಟ್ಟರೆ ಅವು ಚೆನ್ನಾಗಿ ಮೇಲೆ ಹತ್ತು ಬರ್ತವೆ ಅಂತ. ಸೊ ನೋಡಿ, ಈಗ ಎಲ್ಲ ಓಡಾಡ್ಕೊಂಡು ಈ ಕಡೆ ಎಲ್ಲ ತಿಂತಾಯಿದ್ವು. ಅದಕ್ಕೆ ನಮ್ಮ ಮನೆಯವ್ರ ಈ ಕಡೆ ಎಲ್ಲ ಬಿಟ್ಕೊಂಡಿದ್ರು ಓಡಾಡ್ಕೊಂಡು ತಿನ್ನಲಿ ಅಂತ. ನಾನು ಅದರಲ್ಲಿ ಅರ್ಧ ಎಲ್ಲ ಹುಡುಕ್ದೆ. ಅದು ಇನ್ನೂ ಸ್ವಲ್ಪ ಮಣ್ಣು ನೀಟಾಗಿ ಕೂತಿಲ್ಲ, ಮೊನ್ನೆ ಎಲ್ಲ ಒತ್ತಾಕೋದ್ವಲ್ಲ ನಾವು, ಅದಕ್ಕೋಸ್ಕರ ಸ್ವಲ್ಪ ಧೂಳೆಲ್ಲ ಎದ್ದಾಳ್ತಾ ಇತ್ತು. ಅದಕ್ಕೆ ನೀಟಾಗಿ ಹುಡುಗಿ ಇದನ್ನೆಲ್ಲ ಎತ್ತಾಕ್ಬಿಡ್ಬೇಕೀಗ. ಈ ಕೆಲಸ ಎಲ್ಲ ಮುಗಿದ್ರೆ ಮತ್ತು ಹೊರಗಡೆ ಕೆಲಸ ಎಲ್ಲ ಮುಗಿಯುತ್ತೆ. ಮತ್ತು ಸಂಜೆಗೆ ಅಡುಗೆ ಮಾಡಬೇಕು. ಪ್ರತಿದಿನ ಇದೇ ರೊಟೀನ್ ಆಗಿಬಿಟ್ಟೈತೆ ನನಗೆ. ಹಾಯ್ ಫ್ರೆಂಡ್ಸ್, ಇವತ್ತು ನನ್ನ ಮಾಂಗಲ್ಯ ಸರ ಡಿಸೈನ್ ಯಾವ ಥರ ಇದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾರಾದರೂ ಇಷ್ಟ ಆದರೆ ಒಂದು ವೇಳೆ ತಗೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಇದು ನಾನು ಮಾಡಿಸಿ ಸುಮಾರು ಅಂದರೆ ಒಂದು 5 ವರ್ಷ ಆಯಿತು ಚೈನ್ ಮಾಡಿಸ್ಬಿಟ್ಟು. ಈಗ ಇದೇ ವೇಟಿನ ಚೈನ್ ಮಾಡಿಸ್ಬೇಕಂದ್ರೆ ನಿಜವಾಗ್ಲೂ ತುಂಬ ಕಾಸ್ಟ್ಲಿ ಆಗುತ್ತೆ. ಸೊ ನಾನು ಆಗಲೇ ಮಾಡಿಸಿದ್ದಕ್ಕೆ ಒಂದು ಹೆಲ್ಪ್ ಆಯಿತು ನನಗೀಗಷ್ಟೇ. ನೋಡಿ, ಇದು ಮಾಂಗಲ್ಯ ಅಂದರೆ ತಾಳಿ ಏನು ಹಾಕಿಲ್ಲ ನಾನು ಇದಕ್ಕೆ. ಸೊ ಹಾಕಬೇಕು ನೋಡಿರಿ, ಈ ಥರ ಇದೆ ಡಿಸೈನ್.
ಇದಕ್ಕೆ ಕರಿಮಣಿ ಅದೆಲ್ಲ ಹಾಕ್ಸ್ಬೋದು. ಸೊ ಆಗ ನನಗೆ ಐಡಿಯಾ ಇರಲಿಲ್ಲ, ನೋಡಬೇಕು, ಆದರೆ ಈಗ ಹಾಕ್ಸೋಣ ಅಂತ ಇದ್ದೀನಿ. ಕಾಣ್ತಾ ಇರ್ಬೋದು, ಹತ್ರ ಇಟ್ಟೆ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಡಿಸೈನು. ಫ್ರಂಟ್ ಕ್ಯಾಮ್ರಾ ಅಷ್ಟೊಂದಾಗಿ ಅಬ್ಸರ್ವ್ ಮಾಡ್ತಾ ಇಲ್ಲ, ಸೊ ಹಂಗಾಗಿ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಡಿಸೈನ್ನ. ಸೊ ನಾವೇನಿದು ಹೇಳ್ಬಿಟ್ಟು ಮಾಡಿಸಿರೋದಲ್ಲ, ಅವರೇ ಒಂದು ಡಿಸೈನ್ಸ್ ಎಲ್ಲ ತೋರಿಸ್ತಾರಲ್ಲ, ಸೊ ಅದರಲ್ಲಿ ನೋಡಿಬಿಟ್ಟು ನಾನು ಸೆಲೆಕ್ಟ್ ಮಾಡಿರೋಂಥದ್ದು ಇದು ಡಿಸೈನು. ಕ್ಯಾಟ್ಲಾಕ್ ಇರುತ್ತಲ್ಲ ಅವ್ರ ಹತ್ರ, ಸೊ ಅದರಲ್ಲಿ ನನಗೆ ಈ ಡಿಸೈನ್ ಇಷ್ಟ ಆಯಿತು, ಅದಕ್ಕೋಸ್ಕರ ಇದು ಮಾಡಿಸ್ದೆ ಆಗ. ಸೊ ತುಂಬ ಚೆನ್ನಾಗಿರುತ್ತೆ, ಕತ್ತಲ್ಲಿ ಹಾಕೊಂಡಾಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇದಕ್ಕೆ ಕರಿಮಣಿ ಒಂದು ಹಾಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ಸೊ ನೋಡಿ ಈ ಥರ ಇದೆ ಫೈನಲ್ ಲುಕ್ಕು. ಸೊ ಇದು ಟೋಟಲ್ ಗ್ರಾಮ್ ಬಂದುಬಿಟ್ಟು 50 ಗ್ರಾಮ್ ಇದೆ. ನಾವು ಮಾಡಿಸ್ಬೇಕಾದ್ರೆ ಮೇಕಿಂಗ್ ಚಾರ್ಜು ಎಲ್ಲ ಸೇರಿಬಿಟ್ಟು 55 ಗ್ರಾಮ್ಗೆ ಅವರು ಬಿಲ್ ಹಾಕಿದ್ದು. ಸುಮಾರು ಅಂದರೆ 1,78,000 ಆಯಿತು ಇದು ನಾವು ತಗೊಳ್ಳೋದಕ್ಕೆ, ಆಗ 5 ವರ್ಷದ ಕೆಳಗೆ. ಈಗಾದರೆ ಇದೇ ವೆಯ್ಟ್ ಚೈನ್ಗೆ 5 ಅಂತೀನಿ, 3.5 ಲಕ್ಷ ಬೇಕು ಅಮೌಂಟು. ಸೊ ಹಂಗೆ ಮತ್ತು ಹಾಗೆ ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೋಬೇಕು. ಮೇಯ್ನ್ ಏನಂದರೆ, ನಾವು ಯಾವುದೇ ವಸ್ತು ಆಗಿರ್ಬೋದು, ಏನಕ್ಕೆ ಆಗಿರ್ಬೋದು, ಆಸೆ ಪಡಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಸೆ ಪಟ್ಟರೆ ನಿಜವಾಗ್ಲೂ ನಿರಾಸೆ ಅಂತಾರಲ್ಲ, ಹಾಗೆ ನನ್ನ ಹತ್ರನೂ ತುಂಬ ಒಡವೆ ಇತ್ತು. ಮುಂಚೆ ನನಗೆ ಹೆಂಗೆ ಅಂದರೆ, ಒಡವೆಗಳು ಈ ಥರ ಬಟ್ಟೆಗಳು ಅಂದರೆ ತುಂಬ ಇಷ್ಟ ನನಗೆ. ಸೊ ಒಡವೆ ಅಂದರೆ ನನಗೆ ಹೆಣ್ಮಕ್ಳು ಬೇರೆ ಇಲ್ಲ, ನಾನೇ ತಗೊಂಡು ಹಾಕ್ಕೋಬೇಕು ಅನ್ನೋದು ತುಂಬ ಹುಚ್ಚು, ಒಡವೆ ಹುಚ್ಚು ನನಗೆ ಭಾಳ ಇತ್ತು. ಸೊ ಅದೇ ಥರ ಬಂತು ಒಡವೆ, ನನಗೆಲ್ಲ ಒಡವೆನೂ ತಗೊಂಡ್ರೆ ಅದು ನನ್ನ ಹತ್ರ ಇಲ್ಲದೆ ಹೋಯ್ತು. ಸೊ ಅವಾಗಿಂದ ಮನಸ್ಸೇ ಮುರಿದೋಯ್ತು ಒಡವೆ ಮೇಲೆ. ಆದಷ್ಟು ನಾವು ವಸ್ತುಗಳ ಮೇಲೆ ಆಗಿರ್ಬೋದು, ಮತ್ತು ಮನುಷ್ಯರಾಗಲಿ ವಸ್ತುಗಳಾಗಲಿ, ಅದು ನಮಗೆ ಸಿಗಬೇಕಂದ್ರೆ ನಮ್ಮ ಮನೆಯಲ್ಲಿ ಬರ್ದಿರಬೇಕು ಅಂತಾರಲ್ಲ, ಅದು ನಿಜ. ಆದಷ್ಟು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ವಿಡಿಯೋದಲ್ಲಿ, ಸೊ ಯಾರನ್ನೇ ಆಗಲಿ ನಿಜವಾಗ್ಲೂ ದಡ್ರ ಥರ ನಂಬೋದಕ್ಕಿಂತಲೂ ಒಂದು ಸಲ ಯೋಚನೆ ಮಾಡಬೇಕು. ಯಾಕಂದರೆ ಯಾರು ಆಗಲ್ಲ ಈ ಕಾಲದಲ್ಲಿ. ಸೊ ನಮ್ಮ ಹತ್ರ ನಮ್ಮ ರಿಲೇಷನ್ಸು, ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಈ ಥರ ನಂಬೋದಕ್ಕೆ ಮುಂಚೆ ಒಂದು ಸಲ ಯೋಚನೆ ಮಾಡಬೇಕು, ಯಾವುದೇ ಆಗಿರ್ಬೋದು, ಯಾವುದೇ ಒಂದು ವಿಷಯದಲ್ಲಿ. ಈಗ ತುಂಬ ಸ್ವಾರ್ಥಿಗಳು, ಅವ್ರ ಜೀವನ ಅವ್ರು ನೋಡ್ಕೊಂಡ್ರೆ ಸಾಕು ಅನ್ನೋ ಥರ, ಮುಂಚೆ ಥರ ಅಲ್ಲ. ಸೊ ಅದಕ್ಕೋಸ್ಕರ ನಾನು ಲಾಸ್ ಆಗಿರೋ ಥರ ನೀವು ಆಗಕ್ಕೆ ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಂಗೆ ಅವಾಗಿಂದ ನನಗೆ ಕಳೆದೋಗಿರೋದ್ರ ಬಗ್ಗೆ ಹೇಳೋಕ್ಕೆ ಅಷ್ಟೊಂದು ಇಷ್ಟನೂ ಆಗ್ತಾಯಿಲ್ಲ, ನನಗೆ ಹೋಗಿರೋದು ಹೋಗಲಿ ಅಂತ ನಾನು ಬಿಟ್ಟಾಕ್ಬಿಟ್ಟಿದ್ದೀನಿ. ಸೊ ಆದಷ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇರ್ರಿ ಅಂತ ಹೇಳೋಕ್ಕೆ ಈ ವಿಡಿಯೋ ಮುಖಾಂತರ ಹೇಳೋಕ್ಕೆ ತಿಳಿಸ್ತಾ ಇದ್ದೀನಿ, ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಹಂಗೆ ನಾನು ತುಂಬ ಒಡವೆಗಳು ಮಾಡಿಸಿದ್ದೆ, ಎಲ್ಲ ಹೊರಟಾಯಿತು. ಹೋಗಿ ಕೊನೆಗೆ ಉಳಿದಿರೋದಂದರೆ ಈ ಚೈನ್ ಒಂದೇ. ಸೊ ಇದೊಂದೇ ಚೈನೇ, ಇದು ನನ್ನ ತವ್ರ ಮನೆಯವ್ರು ಕೊಟ್ಟಿರೋದು. ಸೊ ಇದೊಂದು ಉಳಿದಿದೆ. ಸೊ ಆದರೂ ಬೇಜಾರು ಅನ್ನಿಸುತ್ತೆ ಒಂದೊಂದು ಸಲ, ಯಾಕಂದರೆ ಮಾಡಿಸಿರೋ ಒಡವೆಗಳು ಆದರೆ ತುಂಬ ಎಂಥವ್ರಿಗೂ ಮಿಡ್ಲ್ ಕ್ಲಾಸ್ ಜನ ನಾವು ಒಂದು ರೂಪಾಯಿ ಕೂಡಿಟ್ಕೊಂಡು ಒಡವೆಗಳು ಮಾಡಿಸೋದು, ಅದರಲ್ಲಿ ಈ ಥರ ಕಳ್ಕೊಂಡ್ರೆ ನಾವು ಒಡವೆಗಳನ್ನ ತುಂಬ ನೋವು ಅನಿಸುತ್ತೆ. ಯಾಕಂದರೆ ಪದೇ ಮಾಡ್ಸೋಕ್ಕೆ ನಮ್ಮ ಹತ್ರ ಅಷ್ಟೊಂದು ಅಮೌಂಟು ಇರೋಲ್ಲ. ಜೀವನದಲ್ಲಿ ಒಂದು ಸಲ ಮಾಡಿಸ್ಬೋದು ಅಷ್ಟೇ ನಮ್ಮಂಥ ಜನ. ಸೊ ಹಂಗೆ ಒಂದು ಸಾರಿ ಇರಲಿ ಅಂತಂದು ಹೇಳ್ಬಿಟ್ಟು ನಾನು ಒಡವೆ ಎಲ್ಲ ಮಾಡಿಸ್ದೆ, ಎಲ್ಲ ಹೊರಟೋಯ್ತು ಮಾಡಿಸಿರೋದೆಲ್ಲ. ಕೊನೆಗೆ ಚೈನ್ ಒಂದು ಉಳೀತು. ಸೊ ನಾನು ತಿಳ್ಕೊಂಡಿರೋದೇನೆಂದರೆ, ನನಗೆ ಎಕ್ಸ್ಪೀರಿಯೆನ್ಸ್ ಆಗಿರೋದೇನೆಂದರೆ, ಯಾರನ್ನೇ ಆಗಿರ್ಬೋದು, ನಮ್ಮ ಹಿಂದೆ ಬಂದಿರೋರೇ ಆಗಿರ್ಬೋದು, ಮುಂದೆ ಬಂದಿರೋರನ್ನೇ ಆಗಿರ್ಬೋದು, ನಮ್ಮ ಬ್ಲಡ್ ರಿಲೇಷನ್ನವ್ರನ್ನೇ ಆಗಿರ್ಬೋದು, ನಿಜವಾಗ್ಲೂ ನಂಬಕ್ಕೆ ಹೋಗ್ಬಾರ್ದು. ಇದು ಕಾಲ ಅಂಥದ್ದಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ. ನಾನು ಮುಂಚೆ ಎಲ್ಲ ಏನೂ ಈ ಥರ ನಂಬಿಕೆ ಇಲ್ಲದೆ ಸುಮಾರು ಅಂದರೆ ನಾನು ಜನರನ್ನ ಭಾಳ ನಂಬಿಡ್ತಾ ಇದ್ದೆ ಬೇಗ. ಸೊ ಹಂಗಾಗಿ ನನ್ನ ಲೈಫಲ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ತಾನೇ ಗೊತ್ತಾಗೋದು. ಹಾಗೆ ಯಾರು ಏನು ಹೇಳಿದ್ರು ನಾನು ಕೇಳ್ತಾ ಇರಲಿಲ್ಲ. ಸೊ ಹಂಗೆ ನನಗೀಗ ಎಕ್ಸ್ಪೀರಿಯೆನ್ಸ್ ಆಯಿತು ನನ್ನ ಲೈಫಲ್ಲಿ. ಸೊ ಹಂಗಾಗಿ ಈಗ ನನಗೆ ಏನಾದರೂ ಒಂದು ನಂಬಬೇಕು, ಒಂದು ವಿಷಯ ಕೇಳಬೇಕಂದ್ರೆ 10 ಸಲ ಯೋಚನೆ ಮಾಡ್ತೀನಿ. ಒಂದು ವಿಷಯನ ಯಾರಿಂದಾದರೂ ಕೇಳಬೇಕು, ಮತ್ತು ಅವ್ರಿಗೆ ಏನಾದರೂ ಹೇಳಬೇಕು ಅಂದರೆ, ಹಂಗೆ ಯಾರಿಗೆ ಆಗಿರ್ಬೋದು, ಅವ್ರ ಲೈಫಲ್ಲಿ ಅವ್ರಿಗೆ ಲಾಸ್ ಆಗೋವರೆಗೂ ಎಚ್ಚರಿಕೆ ಅನ್ನೋದು ಬರಲ್ಲ, ಅಂದರೆ ಬುದ್ಧಿ ಅನ್ನೋದು ಬರಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ನೋಡಿದ್ರಲ್ಲ ಚೈನು, ಇದು 50 ಗ್ರಾಮ್ ಇದೆ. ಸೊ ಡಿಸೈನ್ ಆಗಲೇ ತೋರಿಸಿದ್ನಲ್ಲ, ಅಷ್ಟೇ. ನನ್ನ ಹತ್ರ ಇರೋದು ಗೋಲ್ಡ್ ಅಂದರೆ ಇದೊಂದೇ ಈಗ. ಸೊ ಸುಮಾರು ಅಂದರೆ ನನ್ನ ಹತ್ರ 12.5 ತೊಲ ಬಂಗಾರ ಇತ್ತು. ಸೊ ಎಲ್ಲ ಹೊರಟೋಯ್ತು, ಇದೊಂದು ಮಿಕ್ಕಿದೆ. ಗೊತ್ತಿಲ್ಲ ಇದು ಇರುತ್ತೋ ಹೋಗುತ್ತೋ ಅಂತ. ಸೊ ಆದರೂ ನನ್ನಷ್ಟು ಹಣೆ ಬರಹ, ಕೆಟ್ಟ ಹಣೆ ಬರಹ ಅಂತಾರಲ್ಲ, ಸೊ ನನ್ನ ಲೈಫಲ್ಲಿ ಬಂದಷ್ಟು ಇನ್ಯಾರ ಲೈಫಲ್ಲೂ ಬರದೇ ಇರಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಅಷ್ಟೇ. ಸೊ ಇರೋದು ಒಬ್ಬಳೇ ಮಗಳಾದ್ರೂ ನನ್ನ ಲೈಫಲ್ಲಿ ಏನೇನು ಕಷ್ಟಗಳು ಪಡಬೇಕೋ, ಏನೇನು ಅವಮಾನಗಳು ಪಡಬೇಕೋ, ಎಲ್ಲರ ಹತ್ರ ಏನೇನು ಮಾತು ಕೇಳಬೇಕೋ ಎಲ್ಲ ನಾನು ಈ ವಯಸ್ಸಿಗೆ ಎಲ್ಲ ನೋಡಿಬಿಟ್ಟಿದ್ದೀನಿ. ಸೊ ಆದಷ್ಟು ನನ್ನ ಹಣೆ ಬರಹ, ದೇವರು ನನಗೆ ಬರೆದಿರೋ ಅಂಥ ಹಣೆ ಬರಹ ಯಾವ ಹೆಣ್ಮಕ್ಳಿಗೂ ಬರೆಯೋದು ಬೇಡ ಅನ್ನೋದು ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ ಅಷ್ಟೇ.
ನೋಡಿ ಮಧ್ಯೆ ಇನ್ನೇನು ಶೂಟ್ ಮಾಡೋಕ್ಕಾಗಲಿಲ್ಲ ವೀಡಿಯೋ. ಸಂಜೆ ಈಗ ಕಡಲೆಕಾಯಿ ಅದು ಬಿಡಿಸ್ತಾ ಇದ್ರಲ್ಲ, ಅಲ್ಲಿಂದ ಸ್ವಲ್ಪ ಕಡಲೆಕಾಯಿ ಇಸ್ಕೊಂಡು ಬಂದು ಈಗೆಲ್ಲ ಸುಟ್ಟುಬಿಟ್ಟು ಕಡಲೆಕಾಯಿನ ಇದಕ್ಕೆ ಕಾಂಬಿನೇಷನ್ ಆಗಿ ಉಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ತಗೊಂಡು ನಮ್ಮ ಮನೆಯವ್ರು ತಿಂತಾಯಿದ್ರು. ನನಗೆಲ್ಲ ಖಾರ ಎಲ್ಲ ತಿನ್ನೋಕ್ಕಾಗಲ್ಲ, ಸೊ ನಮ್ಮ ಮನೆಯವರೇ ತಿಂತಾರೆ. ಸೊ ನಾವು ಏನಿದ್ರು ಕಡಲೆಕಾಯಿ ಸ್ವಲ್ಪ ಉಪ್ಪಲ್ಲಿ ತಿನ್ಬೋದು, ಕಡಲೆ ಬೀಜ ಅಷ್ಟರಲ್ಲೇ ಅಷ್ಟೇ ನಾವು. ಸೊ ಲಾಸ್ಯ ಎಲ್ಲ ಮಾತಾಡ್ಕೊಂಡು ಲಾಸ್ಯ ಕೊಡಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮಾವನ ಹತ್ರ ಎಲ್ಲ ಮಾತಾಡ್ಕೊಂಡಿದ್ಲು. ಸೊ ಇದಾಗಿತ್ತು. ತುಂಬ ಚೆನ್ನಾಗಿರುತ್ತೆ ಈ ಥರ ಕಡಲೆಕಾಯಿ ಎಲ್ಲ ಸುಟ್ಬಿಟ್ಟು ತಿಂದರೆ. ನೋಡಿರಿ ಫೈನಲಿ ಎಲ್ಲರೂ ಕೂತು ಒಂದು ಹತ್ರ ಈಗ ತಿಂತಾಯಿದ್ದೀವಿ. ಸೊ ಈ ಥರ ತಿನ್ನೋದು ತುಂಬ ಇಷ್ಟ ಆಗುತ್ತೆ ನನಗೆ. ಸಂಜೆ ಟೈಮಲ್ಲಿ ಅದು ಹೊರಗಡೆ ಕೂತು ಊಟ ಆಗಿರ್ಬೋದು, ಈ ಥರ ಕಡಲೆಕಾಯಿ ಏನಾದರೂ ಒಂದು ಸ್ನ್ಯಾಕ್ಸ್ ಐಟಮ್ ಏನಾದರೂ ಒಂದು ತಿಂತಾಯಿದ್ರೆ ಮನಸ್ಸಿಗೆ ತುಂಬ ಖುಷಿ ಅನಿಸುತ್ತೆ. ಮಕ್ಕಳೆಲ್ಲ ಒಟ್ಟಿಗೆ ಕೂತ್ಕೊಂಡು ತಿಂತಾಯಿದ್ರೆ. ಸೊ ಈ ಥರ ತಿಂದ್ವಿ ಎಲ್ಲರೂ ಕಡಲೆಕಾಯಿ ಎಲ್ಲ ಸುಟ್ಬಿಟ್ಟು. ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ನಾಳೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.